ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ಪೆಷಲಾಗಿ ಕನ್ನಡಿಗರಿಗೆ ನಮಸ್ಕಾರ. ಇವತ್ತೊಂದು ಹೊಸದು ಸಿಂಪಲ್ ರೈಸ್ ಬಾತ್ ಮಾಡಿದ್ದೆ. ಡೈಲಿ ಅದೇ ಮಾಡಿ ಮಾಡಿ ಬೇಜಾರಾಗಿತ್ತು. ಸೊ ಹಾಗಾಗಿ ಹೊಸದೇನಾದರೂ ಮಾಡೋಣ ಅಂತ ಹೇಳ್ಕೊಂಡು ಬೇರೆ ಥರದ್ದು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು, ಹಾಗೆ ತುಂಬ ಫ್ಲೇವರ್ ಚೆನ್ನಾಗಿತ್ತು. ಸೊ ಹೇಗೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲು ಒಂದು ಪಾತ್ರೆ ಬಿಸಿ ಇಟ್ಕೊಂಡು, ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಧನ್ಯ ಬೀಜ ಅಂತಾರಲ್ಲ, ಸೊ ಧನ್ಯ ಬೀಜ, ಒಂದು 2 ಸ್ಪೂನ್ ಆಗೋಷ್ಟು ಧನ್ಯ ಬೀಜ, ಒಂದು ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ನೋಡಿ. 2 ಸ್ಪೂನ್ ಎಲ್ಲನೂ ಅಷ್ಟೇ. ನಾನು 1.5 ಕಪ್ಪು ಹತ್ತತ್ರ ಒಂದು 2 ಕಪ್ ಆಗೋಷ್ಟು ನಾನು ರೈಸ್ ಮಾಡಿದ್ದೆ. ಸೊ ಆ ಕ್ವಾಂಟಿಟಿಗೆ ನಾನಷ್ಟು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಬಿಸಿ ಆದಮೇಲೆ ನೋಡಿ ಈ ಥರ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಹುರಿಯುವಾಗಲೇ ತುಂಬ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು. ಧನ್ಯ ಬೀಜ, ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಫ್ರೈ ಮಾಡ್ಕೊಂಡಾದಲ್ಲಿ ಲಾಸ್ಟಲ್ಲಿ ಅದು ಹೊಂಬಣ್ಣ ಬಂದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಫಸ್ಟೇ ಜೀರಿಗೆ ಹಾಕ್ಕೊಂಡ್ಬಿಟ್ರೆ ಅದೊಂಥರ ಹೊತ್ತಿದ ಥರ ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ನಾನು ಅದನ್ನು 4 ಲಾಸ್ಟಲ್ಲಿ ಜೀರಿಗೆ ಹಾಕ್ಕೊಂಡು 4 ಹೊಂಬಣ್ಣ ಬರೋ ತನಕ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಅದೇ ಪಾತ್ರೆಯಲ್ಲಿ ಒಂದು ಚಿಕ್ಕ ಗಾತ್ರದ್ದು ಒಂದು ಆನಿಯನ್ನ ಹುರ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಟೊಮ್ಯಾಟೊ, ಇನ್ನು ಅರ್ಧ ಟೊಮ್ಯಾಟೋನ ನಾನು ಒಗ್ಗರಣೆ ಹಾಕುವಾಗ ಮಿಕ್ಸ್ ಮಾಡ್ಕೊತೀನಿ. ಅರ್ಧ ಟೊಮ್ಯಾಟೊ ಮತ್ತು ಒಂದು ಚಿಕ್ಕ ಗಾತ್ರದ್ದು ಆನಿಯನ್ನು, ಸ್ವಲ್ಪ ಶುಂಠಿ ಹಾಕೋರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು. ನಾನು ಶುಂಠಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ಅಷ್ಟೇ, ಸ್ವಲ್ಪ ಸಾಫ್ಟಿನೆಸ್ ಬರಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನನ್ನ ಹತ್ರ ಸ್ವಲ್ಪ ಪುದೀನ ಸೊಪ್ಪು ಇತ್ತು. ಪುದೀನ ಸ್ವಲ್ಪ ಹಾಕೋಣ ಅಂತೇಳ್ಬಿಟ್ಟು ಇದೇನು ಪುದೀನ ರಸ ಎಲ್ಲ ಮತ್ತು ಹಾಗಂತ ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಪುದೀನ ಸೊಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸಿ ಆಗಬೇಕು. ಮಿಕ್ಸ್ ಆಗೋ ತನಕ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಅದನ್ನು ಸಾಫ್ಟಿಯಾಗಿ ಹುರ್ಕೋಬೇಕಾಗುತ್ತೆ, ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೊಂಡಾದಮೇಲೆ ಎಲ್ಲನೂ ಎಟ್ ಎ ಟೈಮ್ದೆ ಮಿಕ್ಸಿಗೆ ಫಸ್ಟು ನಾವೇನು ಅದು ಸೀಡ್ಸ್ ಎಲ್ಲ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಹಾಕ್ಕೊಂಡು ಇಟ್ಕೊಂಡಿದ್ದೆ ನಾನು ಆಲ್ರೆಡಿ. ಇದು ತಣ್ಣಗಾದಮೇಲೆ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅದನ್ನು ಮತ್ತೆ ನಾನಿವಾಗ ಹುರ್ಕೊಂಡಿದ್ದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಮೀಡಿಯಮ್ ರೇಂಜಲ್ಲಿ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಒಂದು 80% ನುಣ್ಣಗಾಗಿರಬೇಕು, 20% ತರಿತರಿಯಾಗಿರಬೇಕು, ಆ ಥರ ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ತುಪ್ಪನೂ ಹಾಕ್ಕೊಳ್ಳಿ. ನಾನೊಂದು 2-3 ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಚಕ್ಕೆ ಮತ್ತು ಮೊಗ್ಗು ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಒಂದು 2 ಏಲಕ್ಕಿ ಕಾಯಿನ ಹಾಕ್ತಾಯಿದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ರೈಸ್ ಮಾತ್ರ ಇದೆಲ್ಲ ಮೇನಾಗಿ ಹುರಿದು ಹಾಕಿದ್ನಲ್ಲ, ಸೊ ಅದಕ್ಕೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ರೈಸು. ಒಂದು 3 ಕೆಂಪು ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ನಾನು ಒಂದು ಚಿಕ್ಕ ಗಾತ್ರದ್ದು ಆನಿಯನ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅರ್ಧ ಟೊಮ್ಯಾಟೊನು ನಾನೇನು ಇದರಲ್ಲಿ ತೊಗೊಂಡಿದ್ನಲ್ಲ ಮಿಕ್ಸಿ ಹಾಕೋಕ್ಕೆ, ಇನ್ನು ಅರ್ಧ ಟೊಮ್ಯಾಟೊ ಉಳಿದಿತ್ತು, ಅದನ್ನು ಹಾಕೋತಾ ಇದ್ದೀನಿ. ಅದನ್ನ ಹಾಕ್ಕೊಂಡು ಫುಲ್ ಸಾಫ್ಟ್ ಆಗೋ ತನಕ ಅದನ್ನು ಫ್ರೈ ಮಾಡಿಕೊಂಡು ಏನು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ಅದನ್ನು ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡು ಅದು ಎಣ್ಣೆ ಜೊತೆ ಸರಿಯಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದರೆ ಅದಾದಮೇಲೆ ಸೈಡಲ್ಲಿ ಎಣ್ಣೆ ಬಿಡುತ್ತೆ, ಅಲ್ಲಿ ತನಕ ಸ್ವಲ್ಪ ಮಿಕ್ಸ್ ಮಾಡ್ತಾ 2 to 3 ಮಿನಿಟ್ಸ್ ಅದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ರೈಸು. ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು. ನಾನು ಯೂಶ್ವಲಿ ರೈಸ್ ಕುಕ್ಕರಲ್ಲಿ ಮಾಡೋದು. ಈ ಥರ ಇದ್ದರೆ ಪಲಾವು ಈ ಥರ ಇದ್ದರೆ ಈ ಕುಕ್ಕರಲ್ಲಿ ಮಾಡ್ತೀನಿ. ಈ ಕುಕ್ಕರ್ ಹೇಗಂದರೆ ಸ್ವಲ್ಪ ನೀರು ಕಡಿಮೆ ಹಾಕಬೇಕು ಇದಕ್ಕೆ. ಅದಾದಮೇಲೆ ಒಂದು 2 ಸ್ಪೂನ್ ಆಗೋಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ದೀನಿ. ಕಸೂರಿ ಮೇಥಿ ಹಾಕ್ಕೊಂಡು ನಾನು ಆಲ್ರೆಡಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ಬಿಸಿ ನೀರು ಹಾಕಿದ್ದೀನಿ ನಾನು. ಬಿಸಿ ನೀರು ಹಾಕೊಂಡ್ರೆ ಬೇಗ ಆಗುತ್ತೆ, ಮಕ್ಕಳು ಬೇಗ ಹೋಗ್ತಾರಲ್ವ, ಸೊ ಹಾಗಾಗಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಸಿ ನೀರು ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 3 ವಿಸಿಲ್ ಆಗಬೇಕು. 3 ವಿಸಿಲ್ ಆದರೆ ತುಂಬ ಅನ್ನ ಉದ್ರದಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನಾನು ಅದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ತುಂಬ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು. ನಿಜವಾಗ್ಲೂ ನೀವು ಮಾಡಿ ನೋಡಿ. ಅದಾದಮೇಲೆ ರೈಸ್ ಎಲ್ಲ ರೆಡಿ ಇತ್ತು. 3 ವಿಸಿಲ್ ಆದಮೇಲೆ ಮಕ್ಕಳಿಗೆ ಊಟಕ್ಕೆ ಕಟ್ಟಬೇಕು ಅಂತಂದು ಹೇಳಿ ಓಪನ್ ಮಾಡ್ತಾ ಇದ್ದೆ. ವಾವ್, ಸೂಪರ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಘಮ್ಮಂತ ಸ್ಮೆಲ್ ಬರ್ತಾ ಇತ್ತು. ಏನು ಜಾಸ್ತಿ ಅದು ಇದು ಮಸಾಲ ಹಾಕೋದಕ್ಕಿಂತನೂ ನಾವೇ ಪಟ್ಟಂತ ಬೇಗ ಹುರ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿ ಜಾಸ್ತಿ ಇರುತ್ತೆ ಅಂತ ನನ್ನ ಅಭಿಪ್ರಾಯ.
ನಿಮಗೂ ಇಷ್ಟ ಆದರೆ ನೀವು ಮಾಡಿ ಹೇಗಿತ್ತು ಅಂತ ಹೇಳಿ. ಹಾಗೆ ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ ಇಟ್ಟು ವಿಡಿಯೋ ನೋಡೋದಕ್ಕೆ ನನ್ನ ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತೀನಿ. ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.